ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ವಾರ ನಾನು ಹಿಂದೂ ಚಾನಲ್ 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ತು ಅಂತ ಹೇಳೋಕೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ನನ್ನ ಕೆಲವೊಬ್ಬರು ಸ್ನೇಹಿತರು ಕೇಳ್ತಾ ಇರ್ತಾರೆ, RSS ಅಂದರೆ ಬ್ರಾಹ್ಮಣರ ಸಂಘನ ಅಂತ. ಅದರಲ್ಲಿ ಹೆಚ್ಚಿನವರು ಬ್ರಾಹ್ಮಣರೇ, ಎಲ್ಲ ಒಳ್ಳೆ ಹುದ್ದೆಗಳಲ್ಲಿ ಅವರೇ ಇರ್ತಾರೆ, ಈವನ್ ಸರಸಂಘ ಚಾಲಕ ಹುದ್ದೆಯಲ್ಲೂ ಕೂಡ ಅವರೇ ಇದ್ದಾರೆ ಅಂತ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಇಂದಿನ ವಿಡಿಯೋದಲ್ಲಿ RSS ಸ್ಥಾಪನೆ ಮಾಡಿದವರು ಯಾರು, ಸರಸಂಘ ಚಾಲಕರು ಅಂದ್ರೆ ಯಾರು, RSS ನ ಮುಖ್ಯ ಹುದ್ದೆ ಯಾವುದು, ಅದನ್ನ ಹೇಗೆ ಆಯ್ಕೆ ಮಾಡ್ತಾರೆ, ಆ ಹುದ್ದೆಗೆ ಕೇವಲ ಬ್ರಾಹ್ಮಣರು ಅಷ್ಟೇ ಅರ್ಹರ ಅಥವಾ ಬೇರೆಯವರು ಕೂಡ ಆ ಹುದ್ದೆಯಲ್ಲಿ ಇರಬಹುದಾ, ಆ ಹುದ್ದೆಗೆ ಅರ್ಹರಾಗಲು ಏನಾದರೂ ಹೆಚ್ಚಿನ ಕ್ವಾಲಿಫಿಕೇಶನ್ ಬೇಕಾ, ಈ ಎಲ್ಲ ವಿಷಯವನ್ನ ತಿಳಿದುಕೊಳ್ಳೋಣ. ಆದರೆ ಈ ಎಲ್ಲ ವಿಷಯನ ತಿಳಿದುಕೊಳ್ಳಕ್ಕೆ ನಾವು 100 ವರ್ಷದ ಇತಿಹಾಸವನ್ನ ತಿಳಿದುಕೊಳ್ಳಬೇಕಾಗುತ್ತೆ. ಬನ್ನಿ ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ಇಂದು ನೋಡೋಣ. ಈ ವಿಡಿಯೋ ಸ್ವಲ್ಪ ಉದ್ದ ಆಗಬಹುದು, ಆದರೆ ಪೂರ್ತಿಯಾಗಿ ವಿಷಯ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್. ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರನ್ನ ಪ್ರೀತಿಯಿಂದ ಡಾಕ್ಟರ್ ಜಿ ಅಂತ ಕರೆಯಲಾಗ್ತಾ ಇತ್ತು. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ RSS ನ ಸ್ಥಾಪಕರು ಮತ್ತು ಪ್ರಥಮ ಸರಸಂಘ ಚಾಲಕರು ಕೂಡ ಆಗಿದ್ರು. ಏಪ್ರಿಲ್ 1, 1889ರಲ್ಲಿ ನಾಗಪುರದಲ್ಲಿ ಜನಿಸಿದ ಇವರು ವೈದ್ಯರಾಗಿದ್ದು ತಮ್ಮ ಜೀವನವನ್ನ ರಾಷ್ಟ್ರೀಯ ಪುನರುತ್ಥಾನದ ಕಾರ್ಯಕ್ಕೆ ಮುಡುಪಾಗಿಟ್ರು. ಆರಂಭಿಕ ಜೀವನ ಮತ್ತು ಸ್ವಾತಂತ್ರ್ಯ ಹೋರಾಟದ ಪಾತ್ರ. ಹೆಡ್ಗೇವಾರ್ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮತ್ತು 13ನೇ ವಯಸ್ಸಿನಲ್ಲಿಯೇ ಪ್ಲೇಗ್ನಿಂದಾಗಿ ತಮ್ಮ ಪೋಷಕರನ್ನ ಕಳೆದುಕೊಂಡರು. ಚಿಕ್ಕಂದಿನಿಂದಲೇ ಇವರು ದೇಶಪ್ರೇಮದ ತೀವ್ರ ಸೆಳೆತವನ್ನ ಹೊಂದಿದ್ರು. ಶಾಲೆಯಲ್ಲಿದ್ದಾಗ ಒಂದೇ ಮಾತರಂ ಎಂದು ಘೋಷಣೆ ಕೂಗಿದ್ದಕ್ಕಾಗಿ ಶಾಲೆಯಿಂದ ಹೊರಹಾಕಲ್ಪಟ್ಟಿದ್ರು. ಇದು ಬ್ರಿಟಿಷ್ ವಿರೋಧಿ ನಿಲುವಿನ ಆರಂಭಿಕ ಸೂಚನೆಯಾಗಿತ್ತು. ವೈದ್ಯಕೀಯ ಅಧ್ಯಯನಕ್ಕೆ ಕೋಲ್ಕತ್ತಾಕ್ಕೆ ಹೋದಾಗ ಅಲ್ಲಿನ ಅನುಶೀಲನಾ ಸಮಿತಿಯಂತಹ ಕ್ರಾಂತಿಕಾರಿ ರಹಸ್ಯ ಸಂಘಟನೆಗಳ ಸಂಪರ್ಕಕ್ಕೆ ಕೂಡ ಬಂದಿದ್ರು. ಕ್ರಾಂತಿಕಾರಿಗಳ ಸಂಘಟನಾ ವಿಧಾನ ಮತ್ತು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಹಾಗೂ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ವಿಚಾರಗಳಿಂದ ಅವರು ತುಂಬಾ ಪ್ರಭಾವಿತರಾಗಿದ್ದರು. RSS ಸ್ಥಾಪನೆಗೆ ಕಾರಣ. ದೇಶದಲ್ಲಿ ನಡೆಯುತ್ತಿರುವ ಕೋಮುಗಲಭೆಗಳು ಮತ್ತು ರಾಷ್ಟ್ರೀಯ ಚಳವಳಿಗಳ ಕಾರ್ಯತಂತ್ರಗಳ ಬಗ್ಗೆ ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ ನಿರಾಶೆ ಉಂಟಾಗಿತ್ತು. ರಾಷ್ಟ್ರವನ್ನ ಬಲಿಷ್ಠಗೊಳಿಸಲು ಕೇವಲ ರಾಜಕೀಯ ಸ್ವಾತಂತ್ರ್ಯವಷ್ಟೇ ಸಾಲದು, ಬದಲಿಗೆ ಸಮಾಜದಲ್ಲಿ ಶಿಸ್ತು, ಸಂಘಟನೆ ಮತ್ತು ಸಾಂಸ್ಕೃತಿಕ ಸ್ವಾಭಿಮಾನ ಇರಬೇಕು ಅಂತ ಅವರು ದೃಢವಾಗಿ ನಂಬಿದ್ರು. ಈ ಕೊರತೆಯೇ ಹಿಂದೂ ಸಮಾಜವನ್ನ ವಿದೇಶಿ ಆಳ್ವಿಕೆಗೆ ದುರ್ಬಲಗೊಳಿಸಿದೆ ಅಂತ ಅವರು ಭಾವಿಸಿದ್ರು. ಈ ಹಿನ್ನೆಲೆಯಲ್ಲಿ ಬಲಿಷ್ಠ, ಸುಸಂಘಟಿತ ಮತ್ತು ಸಾಂಸ್ಕೃತಿಕವಾಗಿ ಜಾಗೃತಗೊಂಡ ಹಿಂದೂ ಸಮಾಜವನ್ನು ನಿರ್ಮಿಸುವ ಉದ್ದೇಶದಿಂದ 1925ರ ವಿಜಯದಶಮಿಯ ಶುಭ ದಿನದಂದು ನಾಗಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪಿಸಿದರು. ಸಂಘಟನಾ ದೃಷ್ಟಿ ಮತ್ತು ಪರಂಪರೆ. ಪ್ರಥಮ ಸರಸಂಘ ಚಾಲಕರಾಗಿ ಡಾಕ್ಟರ್ ಹೆಡ್ಗೇವಾರ್ ಅವರು RSSನ ಮೂಲಭೂತ ರಚನೆ ಮತ್ತು ಕಾರ್ಯವಿಧಾನವನ್ನ ರೂಪಿಸಿದರು. ಸಂಘಟನೆಯ ಕೇಂದ್ರ ಬಿಂದುವಾಗಿ ಶಾಖೆಯನ್ನ ಕೂಡ ಅವರು ಸ್ಥಾಪಿಸಿದರು. ಪ್ರತಿದಿನ ಬಯಲು ಪ್ರದೇಶದಲ್ಲಿ ನಡೆಯುವ ಈ ಕೂಟಗಳಲ್ಲಿ ದೈಹಿಕ ವ್ಯಾಯಾಮ, ಸಾಮೂಹಿಕ ಆಟಗಳು ಮತ್ತು ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ದೇಶಪ್ರೇಮಗಳ ಕುರಿತು ಬೌದ್ಧಿಕ ಚರ್ಚೆಯು ಕೂಡ ಇರ್ತಾ ಇದ್ವು. ಈ ಶಾಖೆಗಳು ಯುವಕರಲ್ಲಿ ಶಿಸ್ತು, ನಿಸ್ವಾರ್ಥತೆ ಮತ್ತು ರಾಷ್ಟ್ರಪ್ರೇಮದ ಮನೋಭಾವಗಳನ್ನು ಬೆಳೆಸುವ ಕೇಂದ್ರಗಳಾಗಿದ್ವು. ಸಂಘಟನೆಯು ರಾಜಕೀಯ ಚಟುವಟಿಕೆಗಳಿಂದ ದೂರವಿರಬೇಕು ಮತ್ತು ಸಂಪೂರ್ಣವಾಗಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಪುನರುತ್ಥಾನದ ಮೇಲೆ ಮಾತ್ರ ಕೇಂದ್ರೀಕರಿಸಬೇಕು ಎಂದು ಅವರು ಒತ್ತಿ ಹೇಳ್ತಾ ಇದ್ರು. ಬಲಿಷ್ಠ ವ್ಯಕ್ತಿತ್ವ ಮತ್ತು ಸಂಘಟಿತ ಸಮಾಜವೇ ಅಂತಿಮವಾಗಿ ನಿಜವಾದ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ವೈಭವಕ್ಕೆ ಕಾರಣವಾಗುತ್ತೆ ಎಂಬುದು ಅವರ ದೃಷ್ಟಿಯಾಗಿತ್ತು. ಡಾಕ್ಟರ್ ಹೆಡ್ಗೇವಾರ್ ಅವರು ಜೂನ್ 21, 1941 ತಮ್ಮ 51ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ನಿಧನರಾದಾಗ RSS ದೇಶಾದ್ಯಂತ ತನ್ನ ಜಾಲವನ್ನು ವಿಸ್ತರಿಸಲು ಸಿದ್ಧವಾಗಿತ್ತು ಮತ್ತು ಅವರ ನಂತರ ಮಾಧವ್ ಸದಾಶಿವ್ ಗೋಳ್ವಲ್ಕರ್ ಅವರು ಸರಸಂಘ ಚಾಲಕರಾದರು. ಶ್ರೀ ಮಾಧವ್ ಸದಾಶಿವ್ ಗೋಳ್ವಲ್ಕರ್. ಶ್ರೀ ಮಾಧವ್ ಸದಾಶಿವ್ ಗೋಳ್ವಲ್ಕರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದರು. ಇವರು ಫೆಬ್ರವರಿ 19, 1906ರಂದು ನಾಗಪುರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು.
ಕಾಶಿ ವಿಶ್ವವಿದ್ಯಾಲಯದಲ್ಲಿ, ಅಂದರೆ ಈಗಿನ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ, ಅದರಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ವಿದ್ಯಾರ್ಥಿಗಳು ಅವರನ್ನ ಪ್ರೀತಿಯಿಂದ ಗುರುಜಿ ಅಂತ ಕರಿತಾ ಇದ್ರು. ಅದೇ ಹೆಸರು ಅವರಿಗೆ ಮುಂದೂ ಕೂಡ ಸಂಘದಲ್ಲಿ ಮತ್ತು ದೇಶದಲ್ಲಿ ಪ್ರಸಿದ್ಧಿಯಾಯಿತು. ಇವರು MSc ಪ್ರಾಣಿಶಾಸ್ತ್ರದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದರು. ಗುರುಜಿಯವರು 1931ರಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಸ್ಥಾಪಿಸಿದ್ದ ಸಂಘವನ್ನ ಪ್ರವೇಶಿಸಿದ್ರು. ಡಾಕ್ಟರ್ ಹೆಡ್ಗೇವಾರ್ ಅವರು ಗುರುಜಿ ಅವರ ಸಾಮರ್ಥ್ಯ ಮತ್ತು ಸಮರ್ಪಣಾ ಭಾವವನ್ನು ಗಮನಿಸಿ ತಮ್ಮ ನಂತರ ಸಂಘದ ನಾಯಕತ್ವವನ್ನ ವಹಿಸಲು ಅವರನ್ನ ಸಿದ್ಧಪಡಿಸಿದರು. ಡಾಕ್ಟರ್ ಅವರು ನಿಧನವಾದ ನಂತರ ಗುರುಜಿಯವರು 1941ರಿಂದ 1973ರವರೆಗೆ ಸುದೀರ್ಘ, ಅಂದರೆ 33 ವರ್ಷಗಳ ಕಾಲ ಸಂಘದ ನೇತೃತ್ವವನ್ನ ವಹಿಸಿದರು. ಅವರ ಮಾರ್ಗದರ್ಶನದಲ್ಲಿ RSS ಒಂದು ಸಣ್ಣ ಸಂಘಟನೆಯಿಂದ ರಾಷ್ಟ್ರವ್ಯಾಪಿ ಪ್ರಭಾವಶಾಲಿ ಸಂಘಟನೆಯಾಗಿ ಬೆಳೆಯಿತು. ಅವರು ಸಂಘದ ಸಿದ್ಧಾಂತ ಮತ್ತು ಕಾರ್ಯಪದ್ಧತಿಗೆ ಸ್ಪಷ್ಟತೆ ನೀಡಿದರು ಮತ್ತು ಸಂಘದ ಶಾಖೆಗಳ ಜಾಲವನ್ನು ಭಾರತದ ಮೂಲೆ ಮೂಲೆಗೂ ಕೂಡ ವಿಸ್ತರಿಸಿದರು. ಗುರುಜಿಯವರು ಜೂನ್ 5, 1973ರಂದು ನಿಧನರಾದರು. ಶ್ರೀ ಮಧುಕರ್ ದತ್ತಾತ್ರೇಯ ದೇವರಸ್ ಇವರು ಬಾಳಾ ಸಾಹೇಬ್ ದೇವರಸ್ ಅಂತಾನೆ ಪ್ರಸಿದ್ಧಿಯಾಗಿದ್ದರು. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3ನೇ ಸರಸಂಘ ಚಾಲಕರು. ಶ್ರೀ ಗುರುಜಿ ಅವರ ನಂತರ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಬಾಳಾ ಸಾಹೇಬರು ಡಿಸೆಂಬರ್ 15, 1915ರಂದು ನಾಗಪುರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮತ್ತು ಡಾಕ್ಟರ್ ಕೇಶವ್ ಹೆಡ್ಗೇವಾರ್ ಅವರ ಮಾರ್ಗದರ್ಶನದಲ್ಲಿ ಬಾಲ್ಯದಿಂದಲೂ ಸಂಘದ ಸ್ವಯಂ ಸೇವಕರಾಗಿದ್ದರು. ಇವರು ಕಾನೂನು, ಅಂದರೆ LLB ಪದವೀಧರರು. ಗುರುಜಿ ಅವರ ನಿಧನದ ನಂತರ ಬಾಳಾ ಸಾಹೇಬರು 1973ರಲ್ಲಿ ಸರಸಂಘ ಚಾಲಕರಾದರು. 1994ರವರೆಗೆ, ಅಂದರೆ ಸುಮಾರು 21 ವರ್ಷಗಳ ಕಾಲ ಸಂಘವನ್ನ ಮುನ್ನಡೆಸಿದರು. ಅವರ ಕಾಲದಲ್ಲೂ ಕೂಡ ಸಂಘವು ಮಹತ್ವದ ವಿಸ್ತರಣೆ ಕಂಡಿತು. ಸೇವಾ ಚಟುವಟಿಕೆಗಳು ಮತ್ತು ಅಸ್ಪೃಶ್ಯತೆ ನಿವಾರಣೆಯಂತಹ ಸಾಮಾಜಿಕ ಕಾರ್ಯಗಳ ಮೇಲೆ ಅವರು ಹೆಚ್ಚು ಗಮನ ಕೇಂದ್ರೀಕರಿಸಿದರು. ಸ್ವಯಂ ಸೇವಕರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದರು. ತುರ್ತು ಪರಿಸ್ಥಿತಿಯಂತಹ ಕಷ್ಟದ ಸಮಯದಲ್ಲಿ ಸಂಘಕ್ಕೆ ಸಮರ್ಥವಾಗಿ ಮಾರ್ಗದರ್ಶನವನ್ನ ನೀಡಿದರು. ಅನಾರೋಗ್ಯದ ಕಾರಣ 1994ರಲ್ಲಿ ಅವರು ತಮ್ಮ ಸ್ಥಾನವನ್ನ ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಅವರಿಗೆ ಹಸ್ತಾಂತರಿಸಿದರು. ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಅವರು ಸಂಘ ಪರಿವಾರದಲ್ಲಿ ಪ್ರೀತಿಯಿಂದ ರಜ್ಜು ಭಯ್ಯ ಅಂತ ಕರೆಯಲಾಗ್ತಾ ಇತ್ತು. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 4ನೇ ಸರಸಂಘ ಚಾಲಕರು. ರಜ್ಜು ಭಯ್ಯ ಬ್ರಾಹ್ಮಣೇತರ ಸರಸಂಘ ಚಾಲಕರು ಕೂಡ ಹೌದು. ಇವರು ಜನವರಿ 29, 1922ರಂದು ಉತ್ತರ ಪ್ರದೇಶದ ಶಹಜಾನ್ಪುರ್ ನಲ್ಲಿ ಜನಿಸಿದರು. ವಿಜ್ಞಾನದಲ್ಲಿ ಉನ್ನತ ಶಿಕ್ಷಣ ಪಡೆದ ರಜ್ಜು ಭಯ್ಯ ಅವರು ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸಿದರು. BSc, MSc ಮತ್ತು PhD ಕಂಪ್ಲೀಟ್ ಮಾಡಿದ ಇವರು ವಿಜ್ಞಾನದಲ್ಲಿ ವೃತ್ತಿ ಜೀವನ ರೂಪಿಸಿಕೊಳ್ಳುವ ಅವಕಾಶವಿದ್ದರೂ ಕೂಡ ಅವರು ತಮ್ಮ ಜೀವನವನ್ನ ಸಂಘಟನೆಗೆ ಅರ್ಪಿಸಿದರು. ರಜ್ಜು ಭಯ್ಯ ಅವರು 1994ರಲ್ಲಿ ಬಾಳಾ ಸಾಹೇಬ್ ದೇವರಸ್ ಅವರಿಂದ ಸರಸಂಘ ಚಾಲಕರ ಹುದ್ದೆಯನ್ನ ವಹಿಸಿಕೊಂಡರು ಮತ್ತು 2000ರವರೆಗೆ ಈ ಜವಾಬ್ದಾರಿಯನ್ನ ನಿರ್ವಹಿಸಿದರು. ಇವರು ಸಂಘದ ಮೊದಲ ರಾಜಕೀಯೇತರ ಸರಸಂಘ ಚಾಲಕರು ಮತ್ತು ನಾನ್ ಮಹಾರಾಷ್ಟ್ರೀಯನ್ ಎಂಬ ಹೆಬ್ಬಳಿಕೆಗೆ ಪಾತ್ರರಾಗಿದ್ದರು. ಅವರ ಅವಧಿಯಲ್ಲಿ ಸಂಘವು ನೂತನ ತಂತ್ರಜ್ಞಾನ ಮತ್ತು ಸಂವಹನ ಮಾಧ್ಯಮಗಳನ್ನು ಅಳವಡಿಸಿಕೊಳ್ಳಲು ಉತ್ತೇಜನವನ್ನ ನೀಡಲಾಯಿತು. ಅಲ್ಲದೆ ಸಂಘದ ಚಟುವಟಿಕೆಗಳು ಸಮಾಜದ ಎಲ್ಲ ಸ್ತರಗಳಿಗೆ ತಲುಪುವಲ್ಲಿ ಅವರು ಮಹತ್ವದ ಪಾತ್ರವನ್ನ ವಹಿಸಿದರು. ಅವರು 2000 ಇಸ್ವಿಯಲ್ಲಿ ಆರೋಗ್ಯದ ಕಾರಣ ನೀಡಿ ತಮ್ಮ ಸ್ಥಾನವನ್ನ KS ಸುದರ್ಶನ್ ಅವರಿಗೆ ಹಸ್ತಾಂತರಿಸಿದರು. ಶ್ರೀ ಕುಪ್ಪಹಳ್ಳಿ ಸೀತಾರಾಮಯ್ಯ ಸುದರ್ಶನ್. ಶ್ರೀ KS ಸುದರ್ಶನ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 5ನೇ ಸರಸಂಘ ಚಾಲಕರು ಆಗಿ ಪ್ರೊಫೆಸರ್ ರಾಜೇಂದ್ರ ಸಿಂಗ್, ಅಂದ್ರೆ ರಜ್ಜು ಭಯ್ಯ ಅವರ ನಂತರದ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಇವರು ಜೂನ್ 18, 1931ರಂದು ಈಗಿನ ಛತ್ತೀಸ್ಗಢದಲ್ಲಿ ರಾಯ್ಪುರದಲ್ಲಿ ಜನಿಸಿದರು. ಇವರು ಮೂಲತಃ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕುಪ್ಪಳ್ಳಿಯ ಸಂಕೇತಿ ಬ್ರಾಹ್ಮಣ ಕುಟುಂಬದವರು. ಸುದರ್ಶನ್ ಅವರು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದರು. ಸುದರ್ಶನ್ ಅವರು ತಮ್ಮ 9ನೇ ವಯಸ್ಸಿನಲ್ಲಿಯೇ ಸಂಘದ ಶಾಖೆಯನ್ನು ಸೇರಿದರು ಮತ್ತು 1954ರಲ್ಲಿ ಪ್ರಚಾರಕರಾಗಿ ತಮ್ಮ ಜೀವನವನ್ನ ಸಂಘಕ್ಕೆ ಮುಡಿಪಾಗಿಟ್ಟಿದ್ರು. ಇವರು ಸಂಘದ ಬೌದ್ಧಿಕ ಮತ್ತು ಸೈದ್ಧಾಂತಿಕ ವಿಭಾಗಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಸುದರ್ಶನ್ ಅವರು 2000ರಿಂದ 2009ರವರೆಗೆ ಸರಸಂಘ ಚಾಲಕರ ಹುದ್ದೆಯನ್ನ ಅವರು ನಿರ್ವಹಿಸಿದರು. ಅವರ ಅವಧಿಯಲ್ಲಿ ಸ್ವದೇಶಿ ಜೀವನ ಶೈಲಿ, ಕೃಷಿ ಮತ್ತು ದೇಶೀಯ ಆರ್ಥಿಕ ಮಾದರಿಗಳ ಕುರಿತು ಸಂಘವು ಬಲವಾಗಿ ಪ್ರತಿಪಾದಿಸಿತು. ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಅಪೂರ್ವ ಸಂಗಮ ಅವರ ವ್ಯಕ್ತಿತ್ವದಲ್ಲಿದ್ದಿತ್ತು. ಅವರ ನಂತರ ಡಾಕ್ಟರ್ ಮೋಹನ್ ಭಾಗವತ್ ಅವರು ಸರಸಂಘ ಚಾಲಕರಾದರು. ಸುದರ್ಶನ್ ಅವರು ಸೆಪ್ಟೆಂಬರ್ 15, 2012ರಂದು ನಿಧನರಾದರು. ಡಾಕ್ಟರ್ ಮೋಹನ್ ಭಾಗವತ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ
6ನೇ ಮತ್ತು ಪ್ರಸ್ತುತ ಸರಸಂಘ ಚಾಲಕರು ಕೂಡ ಆಗಿದ್ದಾರೆ. ಇವರು ಸೆಪ್ಟೆಂಬರ್ 11, 1950ರಂದು ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಇವರು ವೃತ್ತಿಯಲ್ಲಿ ಪಶುವೈದ್ಯಕೀಯ ಸ್ನಾತಕೋತ್ತರ ಪದವಿಯನ್ನ ಹೊಂದಿದ್ದಾರೆ. 1975ರಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಸಂಘದ ಪ್ರಚಾರಕರಾಗಿ ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಮುಡುಪಾಗಿಟ್ಟಿದ್ದಾರೆ. ಡಾಕ್ಟರ್ ಭಾಗವತ್ ಅವರು ಸಂಘದೊಳಗೆ ವಿವಿಧ ಪ್ರಮುಖ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. 2009ರಿಂದ ಇಲ್ಲಿಯವರೆಗೆ ಸರಸಂಘ ಚಾಲಕರ ಜವಾಬ್ದಾರಿಯನ್ನ ವಹಿಸಿಕೊಂಡು ಇಂದಿಗೂ ಮುಂದುವರಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ಸಾಮಾಜಿಕ ಸಾಮರಸ್ಯ, ಸ್ವದೇಶಿ ಚಿಂತನೆ, ಪರಿಸರ ಸಂರಕ್ಷಣೆ ಮತ್ತು ನಾಗರಿಕ ಕರ್ತವ್ಯಗಳ ಮೇಲೆ ವಿಶೇಷ ಒತ್ತು ನೀಡಿದೆ. ಸಮಾಜದ ವಿವಿಧ ವರ್ಗಗಳೊಂದಿಗೆ, ವಿಶೇಷವಾಗಿ ಬುದ್ಧಿಜೀವಿಗಳು ಮತ್ತು ಮುಸ್ಲಿಂ ಸಮುದಾಯದವರೊಂದಿಗೆ ಸಂವಾದವನ್ನ ನಡೆಸಿ ಸಂಘದ ಸಿದ್ಧಾಂತಗಳ ಬಗ್ಗೆ ಸ್ಪಷ್ಟತೆ ನೀಡುವಲ್ಲಿ ಮತ್ತು ಸೌಹಾರ್ದತೆ ಹೆಚ್ಚಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದಾರೆ. ಹೆಚ್ಚಿನ ಸರಸಂಘ ಚಾಲಕರು ಬ್ರಾಹ್ಮಣರು. ಆರ್ಎಸ್ಎಸ್ನಲ್ಲಿ ಹೆಚ್ಚಿನ ಸರಸಂಘ ಚಾಲಕರು ಬ್ರಾಹ್ಮಣರು. ಆರ್ಎಸ್ಎಸ್ನಲ್ಲಿ ಬ್ರಾಹ್ಮಣರೇ ಅಧ್ಯಕ್ಷರು ಅಥವಾ ಸರಸಂಘ ಚಾಲಕರು ಆಗಬೇಕು ಅಂತ ಏನೂ ಇಲ್ಲ. ಆದರೆ ಇಲ್ಲಿಯವರೆಗೂ ಇದ್ದದ್ದು ಹೆಚ್ಚಿನವರು ಬ್ರಾಹ್ಮಣರೇ. ಅದು ಬರೀ ಕಾಕತಾಳೀಯ. ಯಾರು ಬೇಕಾದರೂ ಸರಸಂಘ ಚಾಲಕರು ಆಗಬಹುದು. ಈಗಲೇ ಹೇಳಿದ ಹಾಗೆ ರಜ್ಜುಭಯ್ಯ ಬ್ರಾಹ್ಮಣೇತರ ಸರಸಂಘ ಚಾಲಕರು ಇದ್ರು. ಆದರೆ ಇಲ್ಲಿಯವರೆಗೂ ಸರಸಂಘ ಚಾಲಕರು ಇದ್ದವರೆಲ್ಲ ಉನ್ನತ ವ್ಯಾಸಂಗ ಮಾಡಿದವರೇ. ಆರ್ಎಸ್ಎಸ್ನಲ್ಲಿ ಜಾತಿಯ ಆಧಾರದ ಮೇಲೆ ಆಯ್ಕೆ ಆಗೋದಿಲ್ಲ ಮತ್ತು ಯಾವುದೇ ತರಹದ ಮೀಸಲಾತಿಗೆ ಅವಕಾಶ ಇಲ್ಲ. ಜಾತಿಯ ಆಧಾರದ ಮೇಲೆ ಆಗೋದಿದ್ರೆ 100 ವರ್ಷ ಪೂರೈಸ್ತಾ ಇರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇರೆ ಬೇರೆ ಹಂತಗಳಲ್ಲಿ, ಅಂದರೆ ಬೇರೆ ಬೇರೆ ಪೊಸಿಷನ್ನಲ್ಲಿ ಬೇರೆ ಬೇರೆ ಸಮುದಾಯದವರು ಅಥವಾ ಜಾತಿಯವರು ಕೂಡ ಇದ್ದಾರೆ. ಸಂಘದಲ್ಲಿ ಎಲ್ಲರೂ ಸಮಾನರು. ಜಾತಿ ಪಂಗಡ ಎನ್ನದೇ ಎಲ್ಲರನ್ನ ಸಮಾನವಾಗಿ ನೋಡಲಾಗುತ್ತೆ. ಅಷ್ಟೇ ಅಲ್ಲದೆ ಬೇರೆ ಧರ್ಮದವರು ಕೂಡ ನಮ್ಮವರು. ವಸುದೈವ ಕುಟುಂಬಕಂ ಎನ್ನುವಂತೆ ಎಲ್ಲರನ್ನ ಆರ್ಎಸ್ಎಸ್ ಬರಮಾಡಿಕೊಳ್ತಾ ಇದೆ. ಆರ್ಎಸ್ಎಸ್ ಸರಸಂಘ ಚಾಲಕರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಆರ್ಎಸ್ಎಸ್ನ ಸರಸಂಘ ಚಾಲಕರ ಆಯ್ಕೆ ಮಾಡುವುದು ಯಾವುದೇ ಚುನಾವಣೆ ಅಥವಾ ಮತದಾನ ಮೂಲಕ ಆಗೋದಿಲ್ಲ. ಇದು ಒಂದು ಅಂತರಂಗದ ಸಮಮತಿಯಿಂದ ನಡೆಯುವ ನಾಮನಿರ್ದೇಶನ ಪ್ರಕ್ರಿಯೆ ಆಗಿದೆ. ಪೂರ್ವ ಸರಸಂಘ ಚಾಲಕರಿಂದ ನಾಮನಿರ್ದೇಶನ. ಸಾಮಾನ್ಯವಾಗಿ ಪ್ರಸ್ತುತ ಸರಸಂಘ ಚಾಲಕರೇ ತಮ್ಮ ಉತ್ತರಾಧಿಕಾರಿಯನ್ನ ನಾಮನಿರ್ದೇಶನ ಮಾಡ್ತಾರೆ. ಇದು ನಡೆಯುವುದು ನಿವೃತ್ತಿಯ ಮುನ್ನ ಅಥವಾ ಮೃತ್ಯುವಿನ ಮುನ್ನ. ಈ ಆಯ್ಕೆ ಹಿರಿಯತೆ, ಸಮರ್ಪಣಾ ಭಾವ, ಸಂಘದಲ್ಲಿ ನಿಷ್ಠೆ ಹಾಗೂ ನೇತೃತ್ವಗಳ ಗುಣಗಳು ಇದರ ಮೇಲೆ ಆಧಾರಿತವಾಗಿರುತ್ತೆ. ಆಯ್ಕೆಯಾದ ವ್ಯಕ್ತಿ ಸಾಮಾನ್ಯವಾಗಿ ಒಬ್ಬ ಪೂರ್ಣಕಾಲಿಕ ಪ್ರಚಾರಕ ಆಗಿರ್ತಾನೆ. ಸಂಘದ ಹಿರಿಯರಿಂದ ಸಮಾಲೋಚನೆ. ನಾಮನಿರ್ದೇಶನದ ಜೊತೆಗೆ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಇದರಲ್ಲಿ ಸುಮಾರು 1400ರಿಂದ 1500 ಸದಸ್ಯರು ಇರ್ತಾರೆ. ಇದಲ್ಲದೇ ಇತರ ಹಿರಿಯ ಕಾರ್ಯಕರ್ತರು ಈ ನಿರ್ಧಾರದಲ್ಲಿ ಅನೌಪಚಾರಿಕವಾಗಿ ಸಮಾಲೋಚನೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ಪ್ರಜಾಪ್ರಭುತ್ವದ ಮಾದರಿ ಮತದಾನ ನಡೆಯದು. ಈ ಸಂಘದೊಳಗಿನ ಪರಸ್ಪರ ವಿಶ್ವಾಸ ಮತ್ತು ಸಿದ್ಧಾಂತಗಳ ಮೇಲಿನ ನಂಬಿಕೆಯೇ ಇರುತ್ತದೆ. ಆಯ್ಕೆಯಾದ ಮೇಲೆ ಸರಸಂಘ ಚಾಲಕರು ಸಾಮಾನ್ಯವಾಗಿ ಆಜೀವ ನೇತೃತ್ವ ವಹಿಸ್ತಾರೆ. ತೀವ್ರ ಆರೋಗ್ಯ ಸಮಸ್ಯೆ ಅಥವಾ ಇತರ ಕಾರಣಗಳಿದ್ದರೆ ಮಾತ್ರ ಅವರು ರಾಜೀನಾಮೆ ನೀಡಬಹುದು. ಸರಸಂಘ ಚಾಲಕರ ನಂತರ ಬರುವ ಹುದ್ದೆ ಪ್ರಧಾನ ಕಾರ್ಯದರ್ಶಿ. ಈ ಹುದ್ದೆ ಪ್ರತಿ 3 ವರ್ಷಕ್ಕೊಮ್ಮೆ ಆಯ್ಕೆ ಮಾಡಲಾಗುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳೋದಾದ್ರೆ ಆರ್ಎಸ್ಎಸ್ನಲ್ಲಿ ಬ್ರಾಹ್ಮಣ ಅಥವಾ ಯಾವುದೇ ಜಾತಿಗೆ ಪ್ರಾಮುಖ್ಯತೆ ಕೊಡದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ. ಒಬ್ಬ ವ್ಯಕ್ತಿ ನಿಜವಾಗ್ಲೂ ಅರ್ಹನಾಗಿದ್ದರೆ ಆತ ಯಾವುದೇ ಜಾತಿ ಇರಲಿ, ಯಾವುದೇ ಮೂಲ ಇರಲಿ, ಅವನು ಕೂಡ ಉನ್ನತ ಹುದ್ದೆಗೆ ಹೋಗ್ಬೋದು ಅಂತ ತಿಳಿಸೋದೇನೆ ಈ ವಿಡಿಯೋದ ಉದ್ದೇಶ. ಈ ಎಲ್ಲ ಸರಸಂಘ ಚಾಲಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ, ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಈ ತರಹದ ಇನ್ನೂ ಬೇರೆ ಬೇರೆ ಮಾಹಿತಿಯ ವಿಡಿಯೋಗಳಿಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆಗೆ ಮತ್ತೆ ಸಿಗ್ತೀನಂತೆ. ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನ ಬೆಳೆಸೋಣ, ಅದನ್ನ ಉಳಿಸೋಣ. ಜೈ ಶ್ರೀರಾಮ್.